ನಂಜನಗೂಡು ತಾಲೂಕಿನ ಹೆಗಡಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಆಯ್ಕೆಯಾಗಿದ್ದು, ಅಧ್ಯಕ್ಷರಾಗಿ ರೇವಣ್ಣ, ಉಪಾಧ್ಯಕ್ಷರಾಗಿ ಪದ್ಮ ಅಧಿಕಾರದ ಗದ್ದುಗೆ ಹಿಡಿದಿದ್ದಾರೆ. ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರೇವಣ್ಣ ಹಾಗೂ ಮನೋಜ್ ಸ್ಪರ್ಧೆ ಮಾಡಿದ್ದರು. ಒಟ್ಟು 13 ಮತಗಳ ಪೈಕಿ 7 ಮತಗಳನ್ನ ಪಡೆದ ರೇವಣ್ಣ ಅಧ್ಯಕ್ಷರಾಗಿ ಗೆಲುವಿನ ನಗೆ ಬೀರಿದ್ರು. ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರೊಬ್ಬರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಪದ್ಮ ಅವಿರೋಧವಾಗಿ ಆಯ್ಕೆಯಾದ್ರು. ಅಧ್ಯಕ್ಷ ಸ್ಥಾನಕ್ಕೆ ನಡೆದ 13 ಮತಗಳ ಪೈಕಿ ರೇವಣ್ಣ ಅವರಿಗೆ 7, ಮನೋಜ್ ಅವರಿಗೆ 7 ಮತಗಳು ಚಲಾವಣೆಗೊಳ್ತು. 1 ಮತ ಅನರ್ಹಗೊಳ್ತು. ಚುನಾವಣಾಧಿಕಾರಿಯಾಗಿ ರಾಜು ಕರ್ತವ್ಯವನ್ನ ನಿರ್ವಹಿಸಿ ನೂತನ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರುಗಳಿಗೆ ಪ್ರಮಾಣ ಪತ್ರವನ್ನ ನೀಡಿದ್ರು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರುಗಳಿಗೆ ಮಾಲಾರ್ಪಣೆ ಮಾಡಿ ಅಭಿನಂದಿಸಿ ಶುಭ ಹಾರೈಸಿದ್ರು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಗೆಲುವಿಗೆ ಪರೋಕ್ಷ ಕಾರಣಕರ್ತರಾದ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅರ್ತಲೆ ಚಿಕ್ಕರಂಗನಾಯ್ಕ ಅವರಿಗೂ ಮಾಲಾರ್ಪಣೆ ಮಾಡಿ ಅಭಿನಂದಿಸಲಾಯಿತು. ನಂತರ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ರೇವಣ್ಣ ಮತ್ತು ಪದ್ಮ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಚುನಾವಣೆಯಲ್ಲಿ ಮತದಾನ ಮಾಡಿದ ಎಲ್ಲ ನಿರ್ದೇಶಕರುಗಳಿಗೆ ಧನ್ಯವಾದ ಅಂತ ಹೇಳಿ ಗೆಲುವಿಗೆ ಪರೋಕ್ಷ ಕಾರಣಕರ್ತರಾದ ಚಿಕ್ಕರಂಗನಾಯ್ಕ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿ, ಮುಂದಿನ ದಿನಗಳಲ್ಲಿ ಸೊಸೈಟಿಯನ್ನ ಇನ್ನಷ್ಟು ಅಭಿವೃದ್ಧಿ ಮಾಡುವುದಾಗಿ ತಿಳಿಸಿದ್ರು. ಸೇವಾ ಸಹಕಾರ ಸಂಘದ ಸೊಸೈಟಿಯಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷಗೆ ನಡೆದ ಚುನಾವಣೆಯಲ್ಲಿ ಒಟ್ಟು 13 ಮತಗಳು ಚಲಾವಣೆಯಾಗಿದ್ದು, ಇದರಲ್ಲಿ ನನಗೆ 7 ಮತಗಳು ಬಂದಿದ್ದು, 5 ಮತಗಳು ಮನೋಜ್ ಸ್ಪರ್ಧೆ ಮಾಡಿದ್ದ ಅವರಿಗೆ ಬಂದಿದ್ದು, 1 ಮತ ಇನ್ವ್ಯಾಲಿಡ್ ಆಗಿರುತ್ತದೆ. ಒಟ್ಟು 13 ಚಲಾವಣೆಯಾಗಿರುತ್ತದೆ. ಈ ದಿನ ಎಲ್ಲರಿಗೂ ನನಗೆ ಸಹಕಾರ ನೀಡಿದ ನನ್ನ ನಿರ್ದೇಶಕರುಗಳಿಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ನೀಡಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಇಲ್ಲಿ ಈ ಸಹಕಾರ ಸಂಘದ ನೌಕರ ವರ್ಗ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಅಭಿನಂದನೆ ಕೊಡ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಸತತ 2ನೇ ಅವಧಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಲು ಅರ್ತಲೆ ಚಿಕ್ಕರಂಗನಾಯ್ಕರು ಕಾರಣಕರ್ತರಾಗಿದ್ದು, ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ಎಲ್ಲ ಮುಂದೆ ಅವರ ಮಾರ್ಗದರ್ಶನ ಸೊಸೈಟಿಯನ್ನು ಅಭಿವೃದ್ಧಿಪಡಿಸಲು ಎಲ್ಲ ನಿರ್ದೇಶಕರ ಸಹಕಾರ ಮತ್ತು ಸಲಹೆಗಳಿಂದ ನಾನು ಸೊಸೈಟಿಯನ್ನು ಉತ್ತಮಪಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಈ ಮೂಲಕ ತಮ್ಮಲ್ಲಿ ಹೆಗ್ಗಳಿ ಸಹಕಾರ ಸಂಘದಿಂದ ನಾನು ಅಭಿವೃದ್ಧಿಯಾಗಿ ಆಯ್ಕೆಯಾಗಿರುತ್ತೇನೆ. ಸಂಘದ ಪರವಾಗಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಆಶೀರ್ವಾದಗಳನ್ನು. ಇನ್ನ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಿಕ್ಕರಂಗನಾಯ್ಕ ಮಾತನಾಡಿ, ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದಿಸುವುದಾಗಿ ಹೇಳಿ, ಅಧ್ಯಕ್ಷ ಸ್ಥಾನದ ಆಯ್ಕೆಯು ಅವಿರೋಧವಾಗಿ ನಡೆಯಬೇಕಿತ್ತು. ಕೆಲವು ಸಣ್ಣ ಪುಟ್ಟ ಗೊಂದಲಗಳಿಂದ ಚುನಾವಣೆ ನಡೆದು ಅಧ್ಯಕ್ಷ ಸ್ಥಾನದ ಆಯ್ಕೆಯಾಗಿದೆ. ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಸೊಸೈಟಿ ಸದಸ್ಯರು ಹಾಗೂ ಎಲ್ಲ ನಿರ್ದೇಶಕರುಗಳ ಸಲಹೆ ಸಹಕಾರ ಪಡೆದು ಸೊಸೈಟಿಯನ್ನ ಇನ್ನಷ್ಟು ಅಭಿವೃದ್ಧಿಪಡಿಸುವಂತೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಕಿವಿ ಮಾತನ್ನ ಹೇಳಿದ್ರು. ಇಂದು ನಮ್ಮ ಹೆಗ್ಗಳಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ರೇವಣ್ಣವರು ಮತ್ತು ಪದ್ಮ ಅವರಿಗೆ ಮತ್ತು ಇಲ್ಲಿ ಎಲ್ಲ ಸಹಕರಿಸಿದಂಥ ಎಲ್ಲ ನಮ್ಮ ಡೈರೆಕ್ಟರ್ಗಳು, ಸದಸ್ಯರುಗಳಿಗೆ ಮತ್ತು ಎಲ್ಲ ಊರಿನ ನಮ್ಮ ಎಷ್ಟು ಊರು ಸೇರಿದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಕೂಡ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಎಲೆಕ್ಷನ್ ಆಗಬಾರ್ದಾಗಿತ್ತು. ಎಲ್ಲ ಒಂದು 3 ಭಾಗ ಮಾಡಿ ನಾವು 3 ಹಂತದಲ್ಲಿ ಒಪ್ಪಂದ ಮಾಡಿದ್ವಿ. ಏನೋ ಅನಿಶ್ಚಿತವಾಗಿ ನಮ್ಮ ಹುಡುಗನೇ ಅವನಿಗೆ ಆಗಿದೆ. ಒಳ್ಳೇದಾಗಲಿ, ಮುಂದಾದರೂ ಕೂಡ ಒಳ್ಳೇದು ಮಾಡ್ಕೊಂಡು ಸಹಕಾರ ಸಂಘ ಅಂದಮೇಲೆ ಒಬ್ರಿಗೊಬ್ರು ಸಹಕಾರ ಮಾಡ್ಕೊಂಡು ಹೋಗಲಿ. ಯಾವುದೇ ಒಳ್ಳೇದು ಮಾಡೋಕ್ಕಾಗದಿರೂ ಯಾರಿಗೂ ಉಪಕಾರ ಮಾಡೋಕ್ಕಾದ್ರೂ ಅಪಕಾರ ಮಾಡಬೇಡಿ. ಅಭಿವೃದ್ಧಿಪಡಿಸಿ ರೈತರುಗಳಿಗೆ ಬರ್ತಕ್ಕಂಥ ಸವಲತ್ತನ್ನು ದೊರಕಿಸ್ಕೊಡೋ ನಿಟ್ಟಿನಲ್ಲಿ ತಾವೆಲ್ಲ ಕಾರ್ಯೋನ್ಮುಖರಾಗಿ ಅಂತ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಮತ್ತೆ ಇದು ಸರ್, ಚಿಕ್ಕರಂಗನಾಯ್ಕ ಅವರು ವಿಶೇಷ ಕಾಳಜಿ ವಹಿಸಿದ್ದೀರಾ ಈ ಎಲೆಕ್ಷನ್? ಈಗ ಅಧ್ಯಕ್ಷರು ಹೇಳ್ತಾ ಇದ್ರು ಅವರ ನೇತೃತ್ವದಲ್ಲಿ ಮುನ್ನಡ್ಕೊ ಹೋಗ್ತೀವಿ ಅಂತ. ಯಾವಾಗಲೂ ಹೋದ್ಸತ್ತೂ ಹಂಗೇನೆ ನಾವು ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ. ಈ ಸಲ ಪ್ರಯತ್ನ ಪಟ್ಟು ಸಣ್ಣ ಏನೋ ಅವರವರಲ್ಲಿ ಭಿನ್ನಾಭಿಪ್ರಾಯ ಹಾಕಿದ್ದಾರೆ. ಮುಂದೆ ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗಿ. ಏನ್ ಹೇಳ್ತೀರಾ ಸರ್, ಸೊಸೈಟಿ ಅಭಿವೃದ್ಧಿಗೆ ಏನ್ ಸಲಹೆ ಕೊಡ್ತೀರಾ? ಇಲ್ಲ, ಆ ಥರ ಏನಿಲ್ಲ. ಪಕ್ಷಾತೀತವಾಗಿ ನಾವು ಇಲ್ಲಿ ಹೆಗ್ಗಳಿ ಗ್ರಾಮ ಪಂಚಾಯತ್ನೂ ಅಷ್ಟೇ, ಒಂದು ಸೊಸೈಟಿನೂ ಅಷ್ಟೇ, ಪಕ್ಷಾತೀತವಾಗಿ ನಾವು ಎಲ್ಲರನ್ನೂ ಕೂಡ ಮಾಡಿದ್ದೀವಿ. ಸೊಸೈಟಿ ಅಭಿವೃದ್ಧಿಗೆ ಏನ್ ಸಲಹೆ ಕೊಡ್ತೀರಾ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ? ಸರ್, ಸೊಸೈಟಿ ಅಭಿವೃದ್ಧಿಗೆ ಏನ್ ಸಲಹೆ ಕೊಡ್ತೀರಾ ಅಧ್ಯಕ್ಷರು ಉಪಾಧ್ಯಕ್ಷ? ರೈತರುಗಳಿಗೆ ಬರ್ತಕ್ಕಂಥ DCC ಬ್ಯಾಂಕಿಂದ ಆಗ್ಬೋದು, ಬೆಳೆ ಸಾಲಗಳಿರ್ಬೋದು, ಅಥವಾ ಇನ್ನು ವೈಯಕ್ತಿಕ ಸಾಲಗಳಿರ್ಬೋದು, MTL ಲೋನ್ಗಳಿರ್ಬೋದು, ಇವೆಲ್ಲ ಕೂಡ ಬಡವರುಗಳಿಗೂ ಯಾರು ಅರಿವಿದ್ರೆ ಎಲ್ಲರಿಗೂ ತಲುಪ್ತಕ್ಕಂಥ ಕೆಲಸನ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿ ಎಲ್ಲ ಸದಸ್ಯರುಗಳು ಏನು ಡೈರೆಕ್ಟರ್ ಗೆದ್ದರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಮುನ್ನಡೆಸ್ಕೊಂಡು ಹೋಗಲಿ ಅಂತ ಮತ್ತೊಮ್ಮೆ ಅವ್ರಿಗೆ ಸಹಕಾರ ನೀಡ್ತಾರೆ.
ಇದೇ ಸಂದರ್ಭ ಸೊಸೈಟಿ ನಿರ್ದೇಶಕರುಗಳಾದ ಮಬ್ಬಳಿಯ ಎಂಡಿ ಅಶೋಕ್ ಕುಮಾರ್, HB ಕುಮಾರ್, ಹರ್ತಲೆ HN ಮಲ್ಲೇಶ್, ಹರ್ತಲೆ ನಂಜುಂಡಸ್ವಾಮಿ, ಹರ್ತಲೆ ಗೋವಿಂದ ರಾಜು, ಹೆಗ್ಗಡಹಳ್ಳಿ ಸೋಮಶೇಖರ್, ಪುಟ್ಟಮಾದಮ್ಮ, ಹರ್ತಲೆ HB ಲೋಕೇಶ್, ಕೊಂಗಳ್ಳಿ ಮಹೇಶ್ ಸೇರಿದಂತೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ HS ರವಿ, ಸಿಬ್ಬಂದಿಗಳಾದ ವೆಂಕನಿಂಗಯ್ಯ, ಅರ್ಪಿತಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.